ಬಸವ ಪ್ರಶಸ್ತಿ, ಎರಡನೇದಾಗಿ ಶ್ರೀಚಂದ್ರ ರತ್ನ ಪ್ರಶಸ್ತಿ, ಭಜನ ಸೇವಾ ರತ್ನ ಪ್ರಶಸ್ತಿ, ಭಜನಾ ಸಂಘದವರಿಗೆ ಗ್ರಾಮೀಣ ಭಾಗದ ಕಲಾಕಾರಿ ಪ್ರೋತ್ಸಾಹಿಗಳನ್ನು ಭಜನ ಸೇವಾ ರತ್ನ ಪ್ರಶಸ್ತಿ ಈಗಾಗಲೇ 25 ಮೂರದವರಿಗೆ ಕೊಟ್ಟಿವಿ. ಕಲ್ಯಾಣ ಕರ್ನಾಟಕ ಶಿಕ್ಷಕ ರತ್ನ ಪ್ರಶಸ್ತಿ, ಕಲ್ಯಾಣ ಕರ್ನಾಟಕ ಸಂಗೀತ ರತ್ನ ಪ್ರಶಸ್ತಿ, ಚನ್ನಶ್ರೀ ಪ್ರಶಸ್ತಿ, ಶಿವಪೂಜಾ ಸೇವಾ ರತ್ನ ಪ್ರಶಸ್ತಿ, ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ, ತಬಲಾವಾದ್ಯ ಭಾರತಿ ಪ್ರಶಸ್ತಿ, ದಾಸೋಹ ಸೇವಾ ರತ್ನ ಪ್ರಶಸ್ತಿ, ಚನ್ನಬಸವ ಶ್ರೀಚನ್ನಬಸವ ಕಾಯಕ ರತ್ನ ಪ್ರಶಸ್ತಿ, ಶ್ರೀ ಗುರು ಸೇವಾ ರತ್ನ ಪ್ರಶಸ್ತಿ, ಬಸವ ಭಾರತ ಪ್ರಶಸ್ತಿ ಮಹಾತ್ಮ ಬಸವಣ್ಣನವರ ಹೆಸರಿನ ಮೇಲೆ ಈ ಪ್ರಶಸ್ತಿಯನ್ನು ಆಗಾಗ ಅನುಭವಗಳಿಗೆ ಕೊಡ್ತಾ ಇದ್ದೀವಿ. ಈಗ ಮುಂದೆ ಅಕ್ಟೋಬರ್ 16ನೇ ತಾರೀಕಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿರುವಂತಹ 65 ಜನ ಆದರ್ಶ ಶಿಕ್ಷಕರಿಗೆ ವಿದ್ಯಾ ವಿಭೂಷಣ ಪ್ರಶಸ್ತಿಯನ್ನು ಅಕ್ಟೋಬರ್ 16ನೇ ತಾರೀಕಿಗೆ ಕೊಡ್ತಾ ಇದ್ದೀವಿ. ಅದು ಮುಂದೆ ಬರುವಂತಹ ಅಕ್ಟೋಬರ್ ತಿಂಗಳಲ್ಲಿ ನೀಡ್ತಾ ಇದೆ. ಇಲ್ಲಿಯವರೆಗೆ ಈ ವಿದ್ಯಾವಿಭೂಷಣ ಪ್ರಶಸ್ತಿಯನ್ನು ಹಿಡ್ಕೊಂಡು 778 ಅನುಭಾವಿ ಪ್ರತಿಭಾವಂತ ವ್ಯಕ್ತಿಗಳಿಗೆ ನಾವು 778 ಪ್ರಶಸ್ತಿಯನ್ನು ಇಲ್ಲಿವರೆಗೆ ಕೊಟ್ಟಿಗೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ವಿಶೇಷವಾಗಿ ಈ ವರ್ಷದ ರಾಜ್ಯ ಮಟ್ಟದ ಚನ್ನರೇಣುಕ ಬಸವ ಪ್ರಶಸ್ತಿಯನ್ನು ಈ ಸಲ ಅನೇಕ ಅನುಭಾವಿಗಳಿಗೆ ನಾವು ಇಲ್ಲಿಯವರೆಗೆ ಕೊಡ್ತಾ ಬಂದೀವಿ. ಇಲ್ಲಿಯವರೆಗೆ ಚನ್ನರೇಣುಕ ಬಸವ ಪ್ರಶಸ್ತಿ 2011 ಇಸ್ವಿಯಲ್ಲಿ ಪ್ರಾರಂಭವಾಗಿದೆ. ಮೊದಲನೇದಾಗಿ ಚನ್ನರೇಣುಕ ಬಸವ ಪ್ರಶಸ್ತಿ ಸಂಗಮೇಶ್ ಸೌದತ್ತಿಮಠರವರು, ಎರಡನೇದಾಗಿ ಎಲ್ಬಿಕೆ ಆಲ್ಗಾಡ್ ಅವರು ಬೆಳ್ಳಿಗೆ, ಮೂರನೇದಾಗಿ ಪಂಚಾಯತ್ ಹಿರೇಮಠ ಧಾರವಾಡ ಅವರು, ನಾಲ್ಕನೇದಾಗಿ ಶ್ರೀ ದೊಡ್ಡರಂಗೇಗೌಡರು ಬೆಂಗಳೂರು, 5ನೇ ಪ್ರಶಸ್ತಿ ಡಾಕ್ಟರ್ ಎಂ ಜಿ ನಾಗರಾಜ್ ಬೆಂಗಳೂರು ಅವರಿಗೆ, ಶ್ರೀಮತಿ ಸಂಗೀತಾ ಕಟ್ಟಿ ಬೆಂಗಳೂರು ಅವರು, ಪ್ರೊಫೆಸರ್ ಜೆ.ಎಸ್. ಖಂಡೇರಾವ್ ಚಿತ್ರಕಲಾವಿದರು ಕಲಬುರಗಿ ಅವರಿಗೆ, ಪಂಡಿತ್ ರಾಜಗುರು ಗುರುಸ್ವಾಮಿ ಕರ್ಕೇರಿ ಸಂಗೀತ ವಿಭಾಗಕ್ಕೆ, ಪೂಜ್ಯ ಹರಿಭಕ್ತ ಕುಲಾರಿ ಗೋಪಾಲ ಮಹಾರಾಜ ಅವಶ್ಯಕರ್ ಅವರಿಗೆ ಮತ್ತು ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಮಹಾದಾಸೋಹ ಪೀಠಾಧಿಪತಿಗಳು ಕಲಬುರಗಿ ಅವರಿಗೆ ಕೊಟ್ಟಿವಿ. 11ನೇದಾಗಿ ನಾಡೋಜ ಡಾಕ್ಟರ್ ಶ್ರೀ ಮನು ಬಳಿಗಾರ್ಕರ್ ಅವರಿಗೆ ಕೊಟ್ಟಿವಿ. 12ನೇದಾಗಿ ಹೋದ ವರ್ಷ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಖ್ಯಾತ ಕಾದಂಬರಿಕಾರ, ವಿಶ್ವವಿಖ್ಯಾತ ಕಾದಂಬರಿಕಾರರಾಗಿರ್ತಕ್ಕಂಥ ಎಸ್.ಎಲ್. ಭೈರಪ್ಪನವರಿಗೆ ಆ ಪ್ರಶಸ್ತಿಯನ್ನು ಕೊಟ್ಟಿವಿ. ಈ ವರ್ಷ 2025 ಇಸ್ವಿಯಲ್ಲಿ ವಿಶೇಷವಾಗಿ ಒಂದು ಆದರ್ಶ ಕಾರ್ಯವನ್ನು ಸಾಹಿತ್ಯಿಕ ಕ್ಷೇತ್ರದಲ್ಲಿ ಮಹಾನ್ ಕಾರ್ಯವನ್ನು ಮಾಡಿರುವಂತಹ ನಮ್ಮ ಭಾಗದಲ್ಲಿ ಆಗಿರುವಂತಹ ಶ್ರೀ ಎಸ್ ಎಂ ಹಿರೇಮಠ ಎಂದೇ ವಿದ್ವತ್ ಲೋಕಕ್ಕೆ ಪರಿಚಯವಾಗಿರುವಂತಹ ಶಿವಯ್ಯ ಮಹಂತಯ್ಯ ಹಿರೇಮಠ ಅವರು ನಿಂಬುರ್ಗಿ ಮುಕಾಂ ಕಲಬುರಗಿ ಇವರಿಗೆ ಈ ವರ್ಷದ ಚನ್ನರೇಣುಕ ಬಸವ ಪ್ರಶಸ್ತಿಯನ್ನು ಈ ಸಂದರ್ಭದಲ್ಲಿ ನಾವು ಘೋಷಣೆ ಮಾಡ್ತಾ ಇದ್ದೇವೆ. ಈ ಪ್ರಶಸ್ತಿ 1 ಲಕ್ಷ ರೂಪಾಯಿ ನಗದು ಮತ್ತು 2 ತೊಲೆ ಚಿನ್ನದ ಪದಕದೊಂದಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಎಸ್ ಎಂ ಹಿರೇಮಠ ಅವರು ಸಾರ್ಥಕ ವ್ಯಕ್ತಿಗಳಾಗಿದ್ದಾರೆ ಮತ್ತು ವಿಶೇಷವಾಗಿ ಒಂದು ವಿಶೇಷತೆ ಏನಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಟ್ಟುಕೊಂಡು 300ಕ್ಕೂ ಹೆಚ್ಚು ಕೃತಿಗಳನ್ನು ಅವರು ಬರೆದಿದ್ದಾರೆ. 300ಕ್ಕಿಂತ ಬಹುಶಃ 325-350-300ಕ್ಕಿಂತ ಹೆಚ್ಚು ಕೃತಿಗಳು ಅವರು ಪ್ರಕಟ ಮಾಡಿದ್ದಾರೆ. ಸ್ವತಃ ತಮ್ಮ ಸ್ವಹಸ್ತದಿಂದ ಬರೆದಿದ್ದಾರೆ. ಸಂಪಾದನೆ ಕೃತಿ ಆಗಿರ್ಬೋದು, ಕವನ ಸಂಕಲನ ಆಗಿರ್ಬೋದು, ಚರಿತ್ರೆ ಆಗಿರ್ಬೋದು, ಅನೇಕ ರೀತಿಯಲ್ಲಿ ಎಸ್ ಎಂ ಹಿರೇಮಠ ಅವರು ಕಾರ್ಯವನ್ನು ಮಾಡಿದ್ದಾರೆ. ಅವರ ಪ್ರತಿಭೆಯನ್ನು ಗುರುತಿಸಿ ಈ ವರ್ಷ ಚನ್ನರೇಣುಕ ಬಸವ ಪ್ರಶಸ್ತಿಯನ್ನು ಅವರಿಗೆ ಕೊಡಲು ಘೋಷಣೆ ಮಾಡಿದ್ದೇವೆ. ತಾವೆಲ್ಲರೂ ಕೂಡ ತಮ್ಮ ವರದಿ ಎಲ್ಲ ಪತ್ರಿಕೆಯಲ್ಲಿ ಮೀಡಿಯಾದಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ಮಾಡ್ತೀರಿ ಎನ್ನುವಂಥ ಭರವಸೆಯನ್ನು ತಾಳಿ ಇಂತಹ ಪವಿತ್ರ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಇವತ್ತು ಅಕ್ಟೋಬರ್ 1ನೇ ತಾರೀಕಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದ ಉದ್ಘಾಟಕರಾಗಿ ವೈಚಾರಿಕ ಚಿಂತಕರಾಗಿ ಮತ್ತು ಅತ್ಯಂತ ಶ್ರೇಷ್ಠ ಕೃಷಿಕರಾಗಿ ಯುವ ಸಾಹಿತ್ಯದಲ್ಲಿ ಯುವಕರಾಗಿ ಮತ್ತು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಕೃಷಿ ಕ್ಷೇತ್ರದಲ್ಲಿ ಅದ್ಭುತವಾಗಿರುವಂತಹ ಸಾಧನೆಯನ್ನು ಮಾಡಿರುವಂತಹ ಸೇಡಂ ತಾಲೂಕಿನ ಶ್ರೀ ಅಭಿಷೇಕ್ ರೆಡ್ಡಿ ಶಿವಕುಮಾರ್ ರೆಡ್ಡಿ ದೇಶಮುಖ್ ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. 1ನೇ ತಾರೀಕಿಗೆ ಅಧ್ಯಕ್ಷತೆ ಶಾಸಕರಾಗಿರುವಂತಹ ಶರಣ ಸರ್ಗರ್ ಅವರು ಮಾಡ್ತಾ ಇದ್ದಾರೆ ಮತ್ತು ಗ್ರಂಥ ಬಿಡುಗಡೆ ಶಿವಶರಣಯ್ಯ ಸ್ವಾಮಿ ಕಮಳಿಮಠ ಅವರು ವಯೋವೃದ್ಧರು ಜ್ಞಾನವಂತರಾಗಿರುವಂತಹ ಕಮಳಿಮಠ ಸ್ವಾಮಿ ಅವರು ಗ್ರಂಥ ಬಿಡುಗಡೆ ಮಾಡ್ತಾರೆ. 2 ಗ್ರಂಥಗಳು ಪ್ರಕಟ ಆಗಿದೆ, ಅವು ಬಿಡುಗಡೆ ಆಗ್ತವೆ. ಮೊದಲನೇ ಗ್ರಂಥ ಚನ್ನದೀಪ್ತಿ ಅಂದ್ರೆ ಸ್ವತಃ ನಾವೇ ರಚಿಸಿರುವಂತಹ, ನಾವು ಆಗಾಗ ಅಲ್ಲಲ್ಲಿ ಭಾಷಣ ಮಾಡಿರ್ತಕ್ಕಂಥ ಆಶೀರ್ವಚನವನ್ನ ಲೇಖನ ರೂಪದಲ್ಲಿ ಬರೆದು ಇವತ್ತು ಪುಸ್ತಕ ರೂಪದಲ್ಲಿ ಬರ್ತಾ ಇದೆ. ಅದು ಚನ್ನದೀಪ್ತಿ ಆ ಗ್ರಂಥ ಬಿಡುಗಡೆ ಆಗ್ತಾ ಇದೆ. 2ನೇ ಗ್ರಂಥ ವೈವಿಧ್ಯ, ಅನೇಕ ವಿವಿಧ ರೀತಿಯ ಲೇಖನಗಳು, ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತಹ ಲೇಖನಗಳನ್ನು ಡಾಕ್ಟರ್ ಸಂಗಮೇಶ್ ಸೌದತ್ತಿಮಠ ಅವರು ಬರೆದಿದ್ದಾರೆ. ಆ ಬುಕ್ಕಿನ ಹೆಸರು ವೈವಿಧ್ಯ. ಆ ಗ್ರಂಥವು ಕೂಡ ಬಿಡುಗಡೆ ಆಗ್ತಾ ಇದೆ. ಉಪನ್ಯಾಸವನ್ನು ಸೌದತ್ತಿಮಠ ಅವರು ಮಾಡ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಗನ್ನಾಥ್ ಪಾಟೀಲ್ ಅವರು, ಶಿವರಾಜ್ ನರ್ಶೆಟ್ಟಿ ಅವರು, ವೀರಣ್ಣ ಮುರುಗಿ ಅವರು,
ಸಂಜು ಕುಮಾರ್ ದೇವೇಂದ್ರಪ್ಪ ದೇಗಾಂವ್ ವೀರಣ್ಣ ದುರ್ಗಿ ಅವರು ಬಸವರಾಜ್ ಕುಂಬಾರ್ ಅವರು ಎಲ್ಲ ಅನುಭವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸುಮಾರು 5,000 ಜನ ಆ ಕಾರ್ಯಕ್ರಮದಲ್ಲಿ ಸೇರ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಹೀಗಾಗಿ ಈಗ ನಮ್ಗೆ ಬಂದಿದೆ, ಅದೇ ಸಂದರ್ಭದಲ್ಲಿಯೂ ಕೂಡ ಅವಶ್ಯವಾಗಿ ಬರ್ತೀರಿ ಅನ್ನುವಂಥ ವಿಶ್ವಾಸ ಇದೆ. ಮತ್ತು ವಿಶೇಷವಾಗಿ ನಮ್ಮದು ಹಾಕೋಡು ಮಠದಿಂದ ಪತ್ರಿಕಾಗೋಷ್ಠಿ ಕೇವಲ ವರ್ಷಕ್ಕೆ ಒಂದು ಸಲ ನಾವು ಕರಿತೀವಿ. ನೀವು ಮಾನ್ಯತೆ ಮಾಡಿ ನಿಮ್ಮ ಎಲ್ಲಾ ಕಾರ್ಯಗಳನ್ನು ಬದಿಗಿರಿಸಿ ನಿಮಗೆ ದಿನಾರು ಪ್ರತಿನಿತ್ಯ ನೀವು ಬರೀಬೇಕು. ಸಾಕಷ್ಟು ಕೆಲಸಗಳೆಲ್ಲರೂ ಇರ್ತಾ ಇದ್ದಾವೆ.